ರತ್ನಾಗ್ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಭಾಳ ಚೆನ್ನಾಗಿ ಹೇಳಿದ್ರು. ಹೇಳಕ್ಕೆ ಒಂದು ಖುಷಿ. ಅದೇ ನನಗಾಗಿರೋ ಅನುಭವ ಬಹುಶಃ ಯಾರಿಗೂ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಮೇಡಮ್ ಅವರು ಪಕ್ಕದಲ್ಲೇ ಇದ್ದಾರೆ. ನಾನು ಅವರ ಬಾಮೈದನ ಪಾತ್ರ ಮಾಡಿದ್ದೆ 83ನೇ ಶ್ವೇತ ಗುಲಾಬಿ. ಭಾಳ ಖುಷಿ ಆಗೋಯ್ತು. ನಾನು ಆರ್ಟಿಸ್ಟ್ ಆಗ್ಬಿಟ್ಟೆ ಅಂತ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕ್ಲೈಮ್ಯಾಕ್ಸ್ ತೆಗಿತಾ ಇದ್ವು, ಅದು ಮದುವೆ ಸೀನೋ ಏನೋ ತೆಗಿತಾ ಇದ್ರು. ಆಗ ಒಂದು ವಾಚ್ ಬರೋದು, ಕಂಪ್ಯೂಟರ್ ಥರ ಅದು ಗಡ್ಡಿನಲ್ಲಿ ಚುಚ್ಕೊಂಡು ಕೂತಿದ್ರು. ನಾನು ಸುಮ್ಮನಿರ್ಬಾರ್ದ, ಏನು ಸರ್ ಆರಾಮಾಗಿದ್ದೀರಾ ಅಂದೆ. ಒಂದು ಡೈಲಾಗ್ ಬಂತು, ಅಂದ್ರು. ಅವತ್ತಿಂದ ನೀವು ನಂಬ್ತಿರೋ ಬಿಡ್ತಿರೋ, ನಾನು ತಿರ್ಗಾ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ. ಗಣೇಶ ಅನ್ನೋ ಪಿಕ್ಚರ್ ಅಲ್ಲಿವರೆಗೂ ಮಾತಾಡಿಲ್ಲ. ಆ ಥರ ಒಂದು ಎಕ್ಸ್ಪೀರಿಯನ್ಸು. ಆಮೇಲೆ ಜಯರಾಮ್ ಅವ್ರು ಹೇಳಿದ್ರು, ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ, ಯಾಕೆ ಅವ್ರು ಒಬ್ಬರೇ ಕೂತಾಗ ಹೋಗಿದ್ದೆ ಅಂದವ್ರು. ಏನೋ ತುಂಬ ಆಸೆ ಆಗೋಯ್ತಣ್ಣ, ಅದಕ್ಕೆ ಮಾತಾಡಿಸ್ದೆ ಅಂತ ಹೇಳಿದ್ದು. ಬಹಳ ದೊಡ್ಡ ಅನುಭವ. ಇದಾದ್ಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಏನಾದರೂ ಆಸೆ ಹುಡ್ತು ನನ್ನ ಮನಸ್ಸಿನಲ್ಲಿ, ಈ ವೈನಿಂದನೇ ಆಗಿದ್ದು. ಹೌದು, ಅದು ಆ ಅಮ್ಮ ಬೇರೆ ಅಂತ ಚಂದುಳ್ಳಿ ಚೆಲುವೆ ಲಕ್ಷ್ಮಿ ಅವರು. ಏನು ಇವರಿಬ್ಬರದು ಆ ಒಂದು ಕಾಂಬೋ ಏನು ಮಜಾ ಅಂದರೆ ಆ ಕಾಲದಲ್ಲಿ. ನಾವೆಲ್ಲ ಅವಾಗ PUC ಸ್ಟೂಡೆಂಟ್ಸ್ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದೋವಂಥ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಥಿಯೇಟ್ರು, ಅಲ್ಲಿ ಚಿತ್ರ ಸುಮಾರು 25 ವಾರ ಓಡ್ತಾ ಇದ್ದಲ್ಲಿ. ಆಗ ನಾನು ಹೋಗಿ ನೋಡಿದಾಗ ಆ ಒಂದು ಸರಿ ನೋಡಿದ್ದೆ, ನಂಗೆ ರೋಡಲ್ಲೆಲ್ಲ ಯಾರ್ಯಾರು ಲಕ್ಷ್ಮಿ ಎಲ್ಲ ಬಂದಂಗೆ ಆಗೋದು, ಯಾರ್ಯಾರು ಮಾತಾಡ್ಬೇಕಾಗೋದು, ಈ ಥರ ಎಲ್ಲ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಗೋ. ಯಾರೋ ಒಬ್ರು ಸಿಗೋದು ಸಾಕು ಅನ್ನೋ ರೇಂಜಿಗೆ ಫಿಕ್ಸ್ ಆಗಿದೆ. ಆ ಥರ ಇವರು ಕಾದಲ್ ಮನ್ನನ್ ನಮ್ಮ ಕನ್ನಡಕ್ಕೆ ಅಲ್ಲೇನಪ್ಪ ಅದನ್ನ ಫಂಟಾಸ್ಟಿಕ್ ಆ್ಯಕ್ಟ್. ಅವರ ಒಂದು ಹೇರ್ಸ್ ಇದೆಯಲ್ಲ, ನನ್ನ ಪ್ರಕಾರ ರಜನಿಕಾಂತ್ ಅವ್ರಿಗೆ ಬಿಟ್ಟರೆ ಅವ್ರಿಗೆ ಬಂದಿದ್ದ ಹೇರ್ಸ್, ಒಂಥರ ಸಾಫ್ಟ್ ಹೇರ್ಸ್ ಅವ್ರಿಗೆ. ಅವರು ತಲೆನ ಬಾಚಣಿಯಲ್ಲಿ ಬಾಚೋ ಥರ ಕೈಯಲ್ಲಿ ಹಿಂಗೆ ಅನ್ನೋರಿಗೆ ಭಾಳ ಮಜಾ ಇರೋದು ನೋಡೋಕ್ಕೆ. ನಮಗೆಲ್ಲ ಯಾವುದೋ ಕತ್ತೆ ಜವಿ ಇದ್ದಂಗೆ ಇರೋದು. ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ, ಏನೇನು ಮಾಡಿದ್ರು ಎದುರಳ್ತಾನೆ ಇರಲಿಲ್ಲ ಹೇರ್ಸ್. ಅವ್ರು ಗಾಳಿ ಬಂದರೆ ಹಂಗೆ ಆರೋದು ಹಿಂಗೆ. ಬ್ಯೂಟಿಫುಲ್ ಆ್ಯಕ್ಟ್ರು. ಅವರ ಒಂದು ನಟನೆನ ನೋಡಿ ಆಸ್ವಾದಿಸಿ ಬೆಳೆದಂಥವ್ರು ನಾವು. ನನಗೆ ತುಂಬ ಸಂತೋಷ ಅಂದರೆ ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡಿದ್ರು. ಅದು ನನಗೆ ಭಾಳ ಒಳ್ಳೆ ಹೆಸರನ್ನ ತಂದುಕೊಟ್ಟಂಥ ಒಂದು ಚಿತ್ರ. ಇಲ್ಲೆಲ್ಲ ಮಾತಾಡ್ತಾ ಇದ್ರು, ಈ ರೀತಿ ನಿಧಾನ ಆಗೋಯ್ತು ಇವ್ರು ಬಂದಿದ್ದು ಅವಾರ್ಡು ಅಂತ. ಆ್ಯಕ್ಚುಲಿ ನಮ್ಮ ಬಾಸ್ ಮೇಲಿದಾರಲ್ಲ, ಅವ್ರು ಇದ್ದಿದ್ದಕ್ಕೆ ಬೇಕು ಅಂತಿದೆ. ಬೇರೆಯವ್ರಿಗಾದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕಾಗಿ. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಮೋದಿಜಿ ಅವರಿಗೆ ಥ್ಯಾಂಕ್ಸ್ ಕೊಡಬೇಕು. ಯಾಕೆಂದರೆ ಅವರು ಕೊಟ್ಟಂಥ ಅವಾರ್ಡ್ ಎಲ್ಲ ಭಾಳ ಪ್ರಜ್ಞಾವಂತರನ್ನ ಹುಡುಕಿ ಕೊಡ್ತಾರೆ. ಅವ್ರು ಏನಾರ 10-15 ವರ್ಷದ ಹಿಂದೆ ಶುರು ಮಾಡಿಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಅವಾರ್ಡ್ಸ್ಗಳು ಬರಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಪ್ರತಿಭೆ ಇರೋರು ಅಂತ ಎಲ್ಲರನ್ನೂ ಗುರುತಿಸಿ, ಅದ್ರಲ್ಲಿ ನನ್ನಂತ ಒಬ್ಬ ಪಾಮರನ್ನು ಗುರುತಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಅವರು ಗುರುತಿಸ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಅಂತ. ಸೊ ಹಾಗಾಗಿ ಅನಂತಾಗ್ ಅವ್ರಿಗೆ ಮತ್ತು ಹಾಸನ್ ರಘು ಅವರಿಗೆ ಸಿಕ್ಕಿರೋ ಭಾಳ ದೊಡ್ಡ ವಿಷಯ. ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿಲ್ಲ. ನಿಮ್ಮ ಇಬ್ಬರಿಂದ ನಾವೆಲ್ಲ ತಿರುಗಿ ವಾಪಸ್ ಉದ್ಯಮ ಸೇರಿದೆ ಒಳಗಡೆ. ಎಂಥ ಬ್ಯೂಟಿಫುಲ್ ಇದೆ ನೋಡೋಕ್ಕೆ. ಒಂದು ಆನಂದ ಆಗ್ತದೆ. ನಾವೆಲ್ಲ ಹೆಂಗಾಗಿದ್ದೀವಿ ಅಂತ ಸೌತಿನ ಥರ ಆಗ್ಬಿಟ್ಟಿದ್ದೀವಿ. ಎಷ್ಟು ಜನ ಅವಳು ಕಂಡ್ರೆ ಇವಳು ಆಗಲ್ಲ, ಇವ್ರು ಕಂಡ್ರೆ ಅವ್ರು ಆಗಲ್ವಲ್ಲ, ಆ ಥರ ಆಗಿದ್ದು. ನಾವಂತೂ ಮಾತು ನಿಲ್ಲಿಸಿ ಒಂದು ವರ್ಷ ಮೇಲಾಗಿದೆ. ಮಾತಾಡದೆ ನಿಲ್ಲಿಸ್ಬಿಟ್ಟೆ ನಾವು. ಬೇಸ್ಟು ಮಾತಾಡಿ, ಯಾಕೆ ನಾವು ಏನೋ ಅನ್ನೋದು, ಅದು ಏನೋ ಬರೋದು ಯಾಕೆ ಬೇಕು ನನಗೆ ಸುಮ್ಮನೆ ಇದ್ದು ಬಿಡೋದು. ನಮಗೂ 62 ಆಯ್ತಪ್ಪ, ಇನ್ನೇನು ಮಾತಾಡೋದಿದೆ, ಮಾತಾಡೋರೆಲ್ಲ ಮಾತಾಡ್ಕೊಳ್ಳಿ. ಎನಿವೆ ಅನಂತಣ್ಣ ಇವರೆಲ್ಲರೂ ಹೇಳಿದ್ರಲ್ಲ, 100% ಐ ವಿಲ್ ಪ್ರಿಡಿಕ್ಟ್ ನೀವು 100 ವರ್ಷ ಆಯ್ತೀವಿ, 100 ಡೇಸ್ ಬರ್ತೀವಿ. ಯಾಕೆಂದ್ರೆ ತುಂಬ ಪರಿಶುದ್ಧವಾದಂಥ ಮನಸ್ಸು. ಎಲ್ಲಿ ಪರಿಶುದ್ಧತೆ ಇರುತ್ತೆ, ನಾನು ವಿಶೇಷವಾಗಿ ಅವರ ಅಧ್ಯಾತ್ಮದ ಒಂದು ಬದಲಾವಣೆ ಪರಿವರ್ತನೆಯನ್ನು ನಾನು ಗಮನಿಸಿದ್ದೀನಿ. ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವರು ಒಂದೊಂದು ಮಾತಲ್ಲೂ ಕೂಡ ಉಪನಿಷತ್ತಿನ ಭಾಷೆಗಳು ಬರ್ತಾ ಇದೆ. ಎಷ್ಟು ಪರಿಪಕ್ವವಾಗಿಬಿಟ್ಟಿದೆ ನೀವು. ನಿಮ್ಮಂಥವರು ನಿಮ್ಮ ನೆರಳಲ್ಲಿ ನಾವೆಲ್ಲ ನೋಡ್ತಾ ಇದ್ರೆ ವಿ ಫೀಲ್ ಸೋ ಪ್ರೌಡ್. ಅತ್ಯಂತ ಮಹನೀಯರ ಜೊತೆ ನಾವೆಲ್ಲ ಬದುಕ್ಬಿಟ್ರಪ್ಪ. ನಮ್ಮಷ್ಟು ಅದೃಷ್ಟ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಹುಡುಗರೆಲ್ಲ ಕಾಲವಾಗಿರುವಂಥ ನಟರುಗಳನ್ನೆಲ್ಲ ವಿಶಸ್ ಮಾಡ್ತಾರೆ. ಯಾವಾಗ ಅವರು ಹುಡುಗಪ್ಪ ಮತ್ತು ಅವ್ರ ಸತ್ಯ ದಿನ ನೆನಪು ಮಾಡಿಕೊಂಡು ನಮಗೆಲ್ಲ ಎಷ್ಟು ಖುಷಿ ಅಂದರೆ ರಾಜ್ಕುಮಾರ್ ಆದಿಯಾಗಿ, ಶಂಕರ್ ನಾಗು,
ಇವರು ಪ್ರಭಾಕರ್ ಅವರು, ವಿಷ್ಣುವರ್ಧನ್ ಅವರು, ಇಂಥ ಮಾನ್ಯರ ಜೊತೆ ನಾವೆಲ್ಲ ನಡೆದಿದ್ದೀವಿ. ಎಂಥ ಬ್ಯೂಟಿಫುಲ್ ದಿನಗಳನ್ನ ಕಂಡವರು ಸರ್ ನೀವು 100 ವರ್ಷ ಚೆನ್ನಾಗಿರ್ಬೇಕು, ಆನಂದವಾಗಿರ್ಬೇಕು. ನಿಮಗೆ ಸಿಕ್ಕಿದ ಒಂದು ಅವಾರ್ಡ್ ಇದೆಯಲ್ಲ ಸರ್, ಇನ್ನೊಂದೇನೋ ನೆಕ್ಸ್ಟ್ ಹೇಳಿದ್ರಲ್ಲ ಅದು ಕೂಡ ಆಗುತ್ತೆ ಸರ್. ಬರಲೇಬೇಕು, ನೀವು ನೋಡ್ಕೊಂಡು ಬರಲೇಬೇಕು. ವೆರಿ ಥ್ಯಾಂಕ್ಫುಲ್ ಸರ್. ನಿಮ್ಮ ಬಗ್ಗೆ 2 ಮಾತಾಡೋಷ್ಟು ನಾವು ಅಷ್ಟು ದೊಡ್ಡವರಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ಮೇಡಮ್ ಅತ್ತಿಗೆ ರೋಲ್ ಮಾಡಿದ್ರಿ, ನಾನು ವಿಲನ್ ರೋಲ್ ಮಾಡಿದ್ದೆ ನಿಮ್ಮ ಜೊತೆ. ಆಮೇಲೆ ನೀವಿಬ್ರು ಕ್ಯಾಚ್ ಹಾಕೊಂಡಿದ್ದಿಲ್ಲ ನೋಡಿದ್ದೀನಿ ನಾನು. ಅದು ಆ ದಿನಾನು ನಂಗೆ ಚೆನ್ನಾಗಿ ನಾಪ್ತಾ ಇತ್ತು. ಅದು ಶ್ವೇತಾ ಗುಲಾಬಿ ಪಿಕ್ಚರು. ಕೆ ವಿ ರಾಜು ಅವರು ಏನೋ ಅಂದ್ಬಿಟ್ರು, ನೀವು ಗಂಟಲ್ಲಿ ನೀರು ಹಾಕೊಂಡಿದ್ದೀರಿ. ಅವಾಗ ಇವ್ರು ಬಂದು ಅಂತ ಸಮಾಧಾನ ಮಾಡೋದ್ರ. ಅವಾಗ ನಾನು ಲಾಂಗ್ ಶಾರ್ಟ್ ಅಲ್ಲಿ ನೋಡಿದೆ, ಮೋಸ್ಟ್ಲಿ ಕ್ಯಾಚ್ ಆಗ್ತಾವ್ರೆ ಅಂತ ನಾನು ಫೀಲ್ ಆಗಿತ್ತು. ಹತ್ರ ಹೋಗಿ ಬೈದ್ಬಿಡ್ತಾರಲ್ಲ ಹಂಗಾಗಿ ಲಾಂಗ್ ಶಾರ್ಟ್ ಅಲ್ಲಿ ನೋಡಿದೆ ನಾನು. ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ರು ಮೇಡಮ್ ಅವ್ರಿಗೆ. ಅವ್ರು ಬಹಳ ಹೊತ್ತು ದುಃಖದಲ್ಲಿದ್ರು. ನಾನು ಅವರು ಬಾಮೈದನ್ ಪಾತ್ರ. ಕೆ ವಿ ರಾಜ್ ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ರಫ್ ಮಾತಾಡೋದು. ಏನು ಅಂದ್ಬಿಟ್ರು, ಅವ್ರಿಗೆ ಅಳು ಬಂದ್ಬಿಡ್ತು ಅವ್ರಿಗೆ. ಆಗ ಇವರು ಆ ಸೂಟಲ್ಲಿ ಬಂದಿದ್ದು, ನಾನು ಇವ್ರನ್ನ ನೋಡಿದ್ದು, ಎಷ್ಟು ಚೆನ್ನಾಗಿ ಅವನಪ್ಪ ಯಪ್ಪ, ಒಳ್ಳೆ ಕಥೆ ಆಯ್ತಲ್ಲ, ನಮ್ಮ ಅಪ್ಪನಿಗೆ ಹೇಳಿ ಕಲರ್ ಚೇಂಜ್ ಮಾಡಿಸ್ಬೇಕಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ ಇಲ್ಲಿ ಆ್ಯಂಡ್ ನಮ್ಮ ರಘು ಅಣ್ಣ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರು ಫೈಟ್ ಮಾಸ್ಟರ್. ನೀವು ನೆನಪಿಟ್ಟಿದ್ದೀರಿ, ಇದು ನಮ್ಮ ಹೊಡೆದು ಹೋಟ್ಲು ಕಟ್ಟೋದಲ್ಲ. ಈಗ ನಾವು ಯಾರಿಗೇನು ಕಡಿಮೆ ಅನ್ನೋ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟ್, ನೀವು ಮಾಸ್ಟರು. ಅಲ್ಲಿಂದ ಕೂಡ ನಿಮ್ಮನ್ನು ನಾನು ಬಲ್ಲೆ. ನೀವು ಅಲ್ಲಿ ಹೋದಾಗ ತೊಡೆ ಪಡೆ ಎಲ್ಲ ಕಟ್ಬಿಟ್ರಿ, ನಾನು ಅದ್ರ ಬಿದ್ದು ಹೋಗ್ಬಿಟ್ಟೆ. ಯಾರು ಇದು ಎಲ್ಲೋ ನೋಡ್ದಂಗೆ ಆಯ್ತಲ್ಲ ಅಂತ. ಆಮೇಲೆ ನೋಡಿದ್ರೆ ನೀವು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ನೀವು ಕಂಗ್ರಾಟ್ಸ್ ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಚೇಂಬರ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಧನ್ಯವಾದ. ಮತ್ತೆ ಸೇರಿಸ್ತೀನಿ. ಎಲ್ಲ ಮನಸ್ಸುಗಳನ್ನ ಬಿಸಿತಾ ಇರ್ರಿ, ಎಲ್ಲ ಸೇರಿಸ್ತಾ ಇರ್ರಿ. ಯಾವಾಗ ಒಟ್ಟು ಕುಟುಂಬ ಇರುತ್ತಲ್ಲ, ಒಟ್ಟು ಕುಟುಂಬ ಭಾಳ ಬ್ಯೂಟಿಫುಲ್. ಹಬ್ಬ ಹರಿದಿನ ಎಲ್ಲ ಸೇರಿದಂಗೆ ಇಂಡಿಗಲ್ಪುರು ಅಂತ ಬರ್ತಾರೆ. ಮದುವೆ ಆದಾಗ ಗಂಡ ಹೆಂಡತಿ ಸಪ್ರೇಟು, ಒಬ್ಬರನ್ನೊಬ್ಬರು ಮಾತಾಡಿಸೋಲ್ಲ. ಬರೀ ಯಾವ್ದಾರ ಒಂದು ಮನೆಗೆ ಹೋಗ್ಬಿಟ್ರೆ ಒಂದೇ ಮನೇಲಿ 4 ಜನ ಫೋನ್ ಇಟ್ಕೊಂಡು, ತಾತ ಅಲ್ಲಿ, ಅಜ್ಜಿ ಅಲ್ಲಿ, ಹೆಂಡತಿ ಇಲ್ಲಿ, ಇನ್ನೊಬ್ರು ಇಲ್ಲಿ, ಅಲ್ಲಿ ಮನೇಲೂ ಮಾತಾಡ್ಸಲ್ಲ, ನೆಂಟರು ಬರಲ್ಲ. ಹಂಗಾಗಬಾರ್ದು. ನೀವು ಮಾಡಿದ್ದು ಎಕ್ಸ್ಟ್ರಾರ್ಡನರಿ. ಫಸ್ಟು ನಿಮಗೆ ಧನ್ಯವಾದ ಸರ್. ನಮಸ್ಕಾರ.